ಈಗ ಅಸ್ಸಾಂನಲ್ಲಿ ಪೊಲಿಟಿಕಲ್ ಅಪ್ಡೇಟ್ಸ್ ಏನಿದೆ ಬನ್ನಿ ನೋಡೋಣ. ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಗೆಲುವನ್ನು ಕಂಡಿದೆ. ಒಂದು ಕಾಲದ ತನ್ನ ಭದ್ರಕೋಟೆಯಲ್ಲಿ ಈ ಬಾರಿಯೂ ಕಾಂಗ್ರೆಸ್ ಏನೂ ಮಾಡಲಾರದೇನೆ ಹೋಗಿದೆ. 126 ವಿಧಾನಸಭಾ ಸ್ಥಾನಗಳನ್ನು ಹೊಂದಿರುವಂತಹ ಅಸ್ಸಾಂನಲ್ಲಿ ಬಿಜೆಪಿಯ ಹಿಮಂತ್ ಬಿಸ್ವಾ ಶರ್ಮಾ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಬಿಜೆಪಿಯ ಧ್ರುವೀಕರಣ ರಾಜಕೀಯ ಆಟಕ್ಕೆ ಗೆಲುವು ಸಿಕ್ಕಾಗಿದೆ. ಇನ್ನು ಬಿಜೆಪಿ ಮೈತ್ರಿಕೂಟ ಅಲ್ಲಿ 99 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಕೇವಲ 23 ಸ್ಥಾನಗಳಲ್ಲಿ ಮಾತ್ರನೇ ಮುಂದಿದೆ. ಇಲ್ಲಿ ಬಹುಮತಕ್ಕೆ ಬೇಕಾಗಿರೋದು 64 ಸ್ಥಾನಗಳು ಮಾತ್ರನೇ. ಇದರೊಂದಿಗೆ ಅಧಿಕಾರ ಹಿಡಿಯುವಂತಹ ಕಾಂಗ್ರೆಸ್ನ 10 ವರ್ಷಗಳ ಕನಸು ನನಸಾಗದೇನೆ ಉಳಿದಿದೆ. ಇನ್ನು ಈಶಾನ್ಯದ ಹೆಬ್ಬಾಗಿಲು ಅಸ್ಸಾಂನಲ್ಲಿ 15 ವಿಧಾನಸಭೆ ಚುನಾವಣೆಗಳು ನಡೆದಿವೆ. 1952ರಿಂದ 1972ರವರೆಗೆ ಕಾಂಗ್ರೆಸ್ ಅಧಿಕಾರವನ್ನು ನಡೆಸಿದೆ. 1978ರಿಂದ 2016ರವರೆಗೆ ನಡೆದಂತಹ ಚುನಾವಣೆಗಳಲ್ಲಿ ಜನತಾ ಪಕ್ಷ, ಅಸ್ಸಾಂ ಗಣ ಪರಿಷತ್ ಕಾಂಗ್ರೆಸ್ ಅಧಿಕಾರವನ್ನು ನಡೆಸಿವೆ. ಇನ್ನು 2001ರಿಂದ 2011ರವರೆಗೆ ಸತತ 3 ಬಾರಿ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನು ಏರಿದೆ. 2016 ಮತ್ತು 2021ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದಂತಹ ಬಿಜೆಪಿ ಸತತ 2 ಬಾರಿ ಆಡಳಿತವನ್ನು ನಡೆಸಿದೆ. 2011ರಲ್ಲಿ 72% ಮತದಾನದೊಂದಿಗೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದಿತ್ತು. ಮತ್ತೆ 2016ರಲ್ಲಿ 84.72% ಮತದಾನ ಆಯಿತು. ಸುಮಾರು 80% ಹೆಚ್ಚಿದ ಮತದಾನ ಪ್ರಮಾಣದ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಹೊರದಬ್ಬಿದಂತಹ ಬಿಜೆಪಿ ಮೊದಲ ಸಲ ಅಧಿಕಾರ ಹಿಡಿತು. 2021ರಲ್ಲಿ 2% ಮತ ಪ್ರಮಾಣ ಕುಸಿದ್ರೂ ಬಿಜೆಪಿ ಮರಳಿ ಅಧಿಕಾರಕ್ಕೆ ಏರಿತು. ಮತ್ತೆ ಈ ಸಲದ ಚುನಾವಣೆಯಲ್ಲಿ 86% ಮತದಾನ ಆಗಿತ್ತು. ಮತ್ತೆ ಗದ್ದುಗೆಯನ್ನ ಮತ್ತೊಮ್ಮೆ ಬಿಜೆಪಿ ಪಾಲಾಗಿದೆ. ಈಗ 2021ರ ಅಸ್ಸಾಂ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅದರ ಮಿತ್ರ ಪಕ್ಷಗಳು 75 ಸ್ಥಾನಗಳನ್ನು ಗೆದ್ದು ಸುಮಾರು 45% ಮತಗಳನ್ನು ಗಳಿಸಿದವು. ಅಸ್ಸಾಂನಲ್ಲಿ ಮಹಾಜೋತ್ ಅಂತ ಕರೆಯಲಾಗಿರುವಂತಹ ಇಂಡಿಯಾ ಒಕ್ಕೂಟ 50 ಸ್ಥಾನಗಳನ್ನು ಗೆದ್ದು ಸುಮಾರು 41% ಮತಗಳನ್ನು ಗಳಿಸಿತ್ತು. ಸ್ಥಾನಗಳ ವಿಷಯದಲ್ಲಿ ಎನ್ಡಿಎ ಮತ್ತೆ ಮಹಾಜೋತ್ ನಡುವೆ ದೊಡ್ಡ ವ್ಯತ್ಯಾಸ ಇದ್ರೂ ಎರಡೂ ಮೈತ್ರಿಕೂಟಗಳ ನಡುವಿನ ಮತ ಹಂಚಿಕೆ ವ್ಯತ್ಯಾಸ ಸುಮಾರು 4% ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಮತ್ತೆ ಈ ಎರಡೂ ಮೈತ್ರಿಕೂಟಗಳ ಬೆಂಬಲ ನೆಲೆಯಲ್ಲಿನ ಒಂದು ಸಣ್ಣ ಬದಲಾವಣೆ ಕೂಡ ಎನ್ಡಿಎ ಲೆಕ್ಕಾಚಾರಗಳನ್ನ ತಲೆ ಕೆಳಗೆ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಎನ್ಡಿಎ ಮುಸ್ಲಿಂ ವಿರೋಧಿ ಅಜೆಂಡಾವನ್ನೇ ಅದು ತನ್ನ ಗೆಲುವಿಗಾಗಿ ಬಳಸ್ತು ಅನ್ನೋದು ಸ್ಪಷ್ಟ ಇದೆ. ಇಲ್ಲಿ ಈಗದು ಸತತ 3ನೇ ಗೆಲುವನ್ನು ಕಂಡಿದೆ. ಕಳೆದ ಬಾರಿ ಅಸ್ಸಾಂ ಗಣ ಪರಿಷತ್ ಮತ್ತೆ ಯುನೈಟೆಡ್ ಪೀಪಲ್ಸ್ ಪಾರ್ಟಿ ಲಿಬರಲ್ ಬಿಜೆಪಿಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ವು. ಮತ್ತೆ ಈ ಬಾರಿ ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಕೂಡ ಎನ್ಡಿಎ ಜೊತೆಗೆ ಕೈ ಜೋಡಿಸಿತ್ತು. ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಅಸ್ಸಾಂನಲ್ಲಿ ಈಗ ಅದು ಬಲ ಕಳ್ಕೊಂಡಿದೆ. ಆದರೆ ಈ ಸಲ ಅದು ಮತ್ತೊಮ್ಮೆ ಅಲ್ಲಿ ಗದ್ದುಗೆಯನ್ನ ಏರಬಹುದು ಅನ್ನೋಂಥ ಒಂದು ನಿರೀಕ್ಷೆ ಹುಸಿಯಾಗಿದೆ. ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಅವ್ರ ವರ್ಚಸ್ಸು ಈ ಗೆಲುವಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಭಿವೃದ್ಧಿ ಮತ್ತೆ ಕಲ್ಯಾಣ ಯೋಜನೆಗಳು ಬಿಜೆಪಿ ಸರ್ಕಾರದ ಕೈ ಹಿಡಿದಿದೆ ಅಂತ ಹೇಳಲಾಗ್ತಾ ಇದೆ. ಹಿಂದುತ್ವದ ವಿಚಾರಗಳ ಮೂಲಕನೇ ಬಿಜೆಪಿ ಮತದಾರರನ್ನ ಸೆಳೆದಿದೆ ಅನ್ನೋದು ಸ್ಪಷ್ಟ ಇದೆ. ಇನ್ನು ವಲಸಿಗರ ವಿಷಯವನ್ನ ಬಿಜೆಪಿ ದೊಡ್ಡದಾಗಿ ಬಿಂಬಿಸಿತ್ತು. ಬಾಂಗ್ಲಾ ವಲಸಿಗರು ಅಸ್ಸಾಮಿಗಳಿಂದ ಎಲ್ಲವನ್ನ ಕಸಿತಾ ಇದ್ದಾರೆ ಅಂತ ಬಿಂಬಿಸೋದು ನಡೆದಿತ್ತು. ಇನ್ನು ಅಸ್ಸಾಮಿಗಳ ರಕ್ಷಣೆಗಾಗಿ ತಾನಿದ್ದೀನಿ ಅಂತ ಬಿಜೆಪಿ ಬಿಂಬಿಸ್ಕೊಂಡಿತ್ತು. ಆದ್ರೆ ಇದೇ ಹೊತ್ತಿನಲ್ಲಿ ಎದುರಾಳಿಗಳಲ್ಲಿ ನಾಯಕತ್ವದ ಕೊರತೆ ಸ್ಪಷ್ಟವಾಗಿತ್ತು. ಈಗ ಮತ್ತೆ 5 ವರ್ಷಗಳವರೆಗೆ ಅಧಿಕಾರದಿಂದ ದೂರ ಉಳಿಬೇಕಾದಂತಹ ಒಂದು ಸ್ಥಿತಿಯನ್ನ ತಂದುಕೊಳ್ಳೋದ್ರೊಂದಿಗೆ ಕಾಂಗ್ರೆಸ್ ಸ್ಥಿತಿ ಚಿಂತಾಜನಕವಾಗಿದೆ. ಇದು ಸದ್ಯಕ್ಕೆ ಅಸ್ಸಾಂನ ಪೊಲಿಟಿಕಲ್ ಅಪ್ಡೇಟ್ಸ್ ಆಗಿದೆ. ಮತ್ತಷ್ಟು ಅಪ್ಡೇಟ್ಸ್ನ ಮುಂದಿನ ಭಾಗದಲ್ಲಿ ಕೊಡ್ತೀವಿ. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.